ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಲ್ಲ ಆಯಾಮದಲ್ಲಿ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಘಟನೆಯಾಗಿ ಆಲ್ಮೋಸ್ಟ್ 2 ದಿನ ಆಗ್ತಾ ಬಂದ್ರು, 2 ದಿನಕ್ಕೂ ಹೆಚ್ಚು ಸಮಯ ಆಗ್ತಾ ಬಂದ್ರು ಕೂಡ ಇನ್ನೂ ಕೂಡ ಡಕಾಯಿತಿ ಮಾಡಿದವರನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಕೆಲ ಇಂಪಾರ್ಟೆಂಟ್ ಲೀಡ್ಗಳು ಸಿಕ್ಕಿದೆ ಅನ್ನೋದ್ರ ಡೀಟೇಲ್ಸ್. ಪೊಲೀಸರ ಮೊದಲ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಸ್ಥಳೀಯ ವ್ಯಕ್ತಿಯೋರ್ವನ ಮಾಹಿತಿಯಂತೆ ಭರ್ಜರಿಯಾಗಿ ಪ್ಲಾನ್ ಅನ್ನ ಇವ್ರು ಮಾಡ್ಕೊಂಡಿದ್ರು. ಸ್ಥಳೀಯರ ಮಾಹಿತಿಯಂತೆ ಕೇವಲ 5 ನಿಮಿಷದಲ್ಲಿ ಈ ದರೋಡೆಯನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. 5 ನಿಮಿಷದಲ್ಲಿ ಸಿಕ್ಕಿದಷ್ಟು ದೋಚ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಅದರಂತೆ 1 ನಿಮಿಷ ಎಕ್ಸ್ಟ್ರಾ ಆಗುತ್ತೆ. 6 ನಿಮಿಷದಲ್ಲಿ ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಅಂದ್ರೆ ಎತ್ಕೊಂಡು ಸುಲಿಗೆ ಮಾಡಿ ಎಸ್ಕೇಪ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಬ್ಯಾಂಕಿನ ಬಗ್ಗೆ ಗೊತ್ತಿದ್ದ ಅಂದ್ರೆ ಆಳ ಅಗಲ ಮತ್ತು ಹೊರತಿರುವು ಒಳತಿರುವು ಎಲ್ಲ ಗೊತ್ತಿದ್ದಂತಹ ವ್ಯಕ್ತಿಯಿಂದಲೇ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿನೇ ಅಷ್ಟು ಈಸಿಯಾಗಿ ಈಗ ಈ ಕಥೆಯನ್ನು ನಾವು ಚಿಕ್ಕ ಮಕ್ಕಳ ಮುಂದೆ ಹೇಳಿದ್ರು ಕೂಡ ಗೊತ್ತಿದ್ದವ್ರು ಮಾಡಿದ್ರ, ಪರಿಚಿತರು ಮಾಡಿದ್ರ, ಅಪರಿಚಿತರು ಮಾಡಿದ್ರ ಕೇಳಿದ್ರೆ ಈ ಕತೆ ಕೇಳಿದವ್ರು ಬಹುತೇಕ ಹೇಳೋದು ಇದು ಪಕ್ಕ ಯಾಕೋ ಪರಿಚಿತರು ಮಾಡ್ದಂಗೆ ಒಂದು ಅನುಮಾನ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಆ ಆಯಾಮದಲ್ಲಿ ತನಿಖೆಯನ್ನು ಮಾಡಿದಂತಹ ಪೊಲೀಸರಿಗೆ ಸ್ಥಳೀಯ ವ್ಯಕ್ತಿಯೊಬ್ಬನ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಲೀಡ್ ಸಿಕ್ಕಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಗ್ಗೆ ಸೂಕ್ಷ್ಮ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆಯಂತೆ. ಈ ಸೂಕ್ಷ್ಮ ಮಾಹಿತಿ ಇಡೀ ಕೇಸನ್ನ ಕ್ರ್ಯಾಕ್ ಡೌನ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ತುಂಬಾ ಕ್ರೂಷಿಯಲ್ ಆಗಿರುವಂತಹ ಕೆಲ ವಿಚಾರಗಳು ಗೊತ್ತಾಗಿದೆ. ಔಲಾಲ ಠಾಣೆಯಲ್ಲಿ 2 ಶಂಕಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಯಿತು. 2017ರ ದರೋಡೆ ಪ್ರಕರಣದ ಆರೋಪಿಗಳಿಗೂ ಕೂಡ ಡ್ರಿಲ್ ಮಾಡಲಾಯಿತು. ಪ್ರಕರಣ ಸಂಬಂಧ 8 ತಂಡವನ್ನ ಮಂಗಳೂರು ಪೊಲೀಸರು ರಚಿಸಿದ್ದಾರೆ. ಎಸಿಪಿ ಧನ್ಯಾ ನಾಯಕ್ ಅವರ ನೇತೃತ್ವದಲ್ಲಿ ಸಿಸಿಬಿ ಸೇರಿ 8 ತಂಡಗಳು ಕಾರ್ಯನಿರ್ವಹಿಸ್ತಾ ಇದೆ. ಸಿಸಿಟಿವಿ ದಾಖಲೆ, ಇತರೆ ತಾಂತ್ರಿಕ ಮಾಹಿತಿಯನ್ನ ಆಧರಿಸಿ ಈ ತನಿಖೆ ಆಗ್ತಾ ಇದೆ. ಪಬ್ಲಿಕ್ ಅಟೆನ್ಷನ್ ಅನ್ನ ವಿಪರೀತವಾಗಿ ಸೆಳೆದಿರುವಂತಹ ಪ್ರಕರಣ ಇದು. ಮತ್ತೆ ಕ್ಷಣ ಕಳೆದ ಹಾಗೆ ಕೂಡ ಜನರಲ್ಲಿ ಒಂದು ನಂಬಿಕೆ ಇದೆಯಲ್ಲ, ಅದು ಕ್ಷೀಣ ಆಗ್ತಾ ಹೋಗುತ್ತೆ. ಎಂಥ ಪೊಲೀಸ್ ವ್ಯವಸ್ಥೆ, ಇಷ್ಟು ಟೈಮ್ ಆಯಿತು, ಇನ್ನೂ ಹಿಡಿಯೋದಕ್ಕಾಗಿಲ್ವಾ, ಇನ್ನೆಷ್ಟು ಟೈಮ್ ಬೇಕು? ಪೊಲೀಸರು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಇದ್ದಂತಹ ಟೈಮ್ನಲ್ಲಿ ಇದಾಗಿರೋದು. ಸೊ ಇಷ್ಟೆಲ್ಲ ದೊಡ್ಡ ವ್ಯವಸ್ಥೆ, ಅಭೇದ್ಯ ಕೋಟೆ ಇದ್ರೂ ಅಷ್ಟು ಸಲೀಸಾಗಿ ಹೋಗ್ತಾರೆ ಅಂದರೆ ಏನರ್ಥ ಅನ್ನೋದು ಒಂದು ಜನರಲ್ಲಿ ಒಂದು ಅವಿಶ್ವಾಸ ಮೂಡಿರುತ್ತೆ. ಸೊ ಅದನ್ನೆಲ್ಲ ವಾಪಸ್ ಮರುಸ್ಥಾಪನೆ ಮಾಡಬೇಕು ಅಂದರೆ ಈ ವ್ಯಕ್ತಿಗಳನ್ನ ಹಿಡಿಯೋದು ಪೊಲೀಸ್ ಇಲಾಖೆಗೆ ಅತಿ ಅವಶ್ಯಕವಾಗಿರುವಂತಹ ವಿಚಾರ. ಹೀಗಾಗಿ ಲೀಡ್ಸ್ ಹಿಂದೆ ಬಿದ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಸದ್ಯಕ್ಕೆ ಇಬ್ಬರನ್ನ ಅಲ್ಲಿ ವಿಚಾರಣೆಗೆ ವ್ಯಾಪಕವಾಗಿ ಒಳಪಡಿಸಲಾಗಿದೆಯಲ್ಲ, ಇವ್ರ ಪಾತ್ರದ ಬಗ್ಗೆ ಪೊಲೀಸರಿಗಿರುವಂತಹ ಅನುಮಾನ ಏನು, ಇವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಏನೆಲ್ಲ ಮಾಹಿತಿಗಳನ್ನು ಅವ್ರು ಕಕ್ಕಿದ್ದಾರೆ ಅಂತ, ಇದು ಈ ಕೇಸ್ನಲ್ಲಿ ಕ್ರ್ಯಾಕ್ ಡೌನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮಮತಾ, ಈಗಾಗಲೇ ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರು ನೇರವಾಗಿ ಇಲ್ಲಿಂದ ಮಿಸ್ಸಿಂಗ್ ಆಗಿದ್ದಾರೆ. ಅವರು ಕೇರಳ, ಗೋವಾ, ಮಹಾರಾಷ್ಟ್ರ, ತಮಿಳುನಾಡು ಈ ಭಾಗದಲ್ಲಿ ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಅವರು 2 ತಂಡಗಳಾಗಿ ಹೋಗಿದ್ದಾರೆ. ಒಂದು ಕಾರಲ್ಲಿ 2 ಮತ್ತು ಇನ್ನೊಂದು ಕಾರಲ್ಲಿ 3 ಜನರು ಆರೋಪಿಗಳು ದರೋಡೆ ಮಾಡಿದ ಬಳಿಕ ಪರಾರಿಯಾಗಿದ್ದಾರೆ. ಹಾಗಾಗಿ ಸ್ಥಳೀಯರೇ ಇದಕ್ಕೆ ಒಂದು ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರಲ್ಲಿರುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಮಂಗಳೂರಿನ ಉಳ್ಳಾಲ ಸಮೀಪದ 2ರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. 2ರನ್ನು ಉಳ್ಳಾಲ ಪೊಲೀಸರು ಭಾಳಷ್ಟು ಸೂಕ್ಷ್ಮವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ತನಿಖೆಯ ಆಧಾರದಲ್ಲೇ ಇನ್ನು ಉಳಿದಂಥ ಆರೋಪಿಗಳ ಪತ್ತೆ ಆಗಲಿಕ್ಕೆ ಇರುವಂಥದ್ದು. ಹಾಗಾಗಿ ಆ 2 ಆರೋಪಿಗಳು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದು ಅವರ ಹತ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಆಗಲೇ ಹೇಳಿದ ಹಾಗೆ ಸ್ಥಳೀಯರ ಸಪೋರ್ಟಲ್ಲೇ ಇಷ್ಟು ದೊಡ್ಡ ಪ್ರಕರಣ ಆಗಿರುವಂಥದ್ದು. ರಾಜ್ಯದಲ್ಲೇ ಅತಿ ದೊಡ್ಡ ಚಿನ್ನಾಭರಣ ದರೋಡೆ ಆಗಿರುವಂಥ ಪ್ರಕರಣ ಇದು. ಹಾಗಾಗಿ ಪೊಲೀಸರು ಇದನ್ನು ಲೈಟಾಗಿ ತಗೊಂಡಿಲ್ಲ, ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈಗ 2ರನ್ನ ವಶಕ್ಕೆ ಪಡೆದು ಅವರನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲೂ 2017ರಲ್ಲಿ ಸುಮಾರು 8 ವರ್ಷದ ಹಿಂದೆ ನಡೆದಿರುವಂಥ ಒಂದು ಘಟನೆ ಏನಿದೆ, ಇದೇ ಬ್ಯಾಂಕಿನಲ್ಲಿ ಅದರ ಡೈರೆಕ್ಟರ್ ಆಗಿರುವಂಥ ಮಹಿಳೆಯ ಗಂಡನೇ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಅದೇ ರೀತಿಯಾದಂಥ ಕೃತ್ಯ ಈಗ ಆಗಿರುವಂಥದ್ದು. ಅವತ್ತು ಆತನು ಕೂಡ ಇದೇ ರೀತಿ ಚೂರಿಯನ್ನು ತೋರಿಸಿ ಇದ್ದ ಎಲ್ಲ ಚಿನ್ನಾಭರಣಗಳನ್ನು ದೋಚಿ ಮೂಟೆಯಲ್ಲಿ ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಥಳೀಯರು ಆತನನ್ನು ತಡೆದು ಆತನಿಂದ ಚಿನ್ನಾಭರಣವನ್ನು ಕಿತ್ಕೊಂಡಿದ್ರು. ಆ ಪ್ರಕರಣದಲ್ಲಿ ಆತ ಬಂಧನ ಆಗಿದ್ದ. ಈಗ ಮತ್ತೆ ಆತನನ್ನು ವಶಕ್ಕೆ ಪಡೆದು ಆತನ ಹತ್ರನೂ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಆತ ಮಾಡಿರುವಂಥ ಯಾವ ರೀತಿಯ ಕೃತ್ಯ ಇದೆ ಅದನ್ನೇ ಹೋಲುವಂಥ ಕೃತ್ಯ ಇಲ್ಲಿ ಆಗಿರುವಂಥದ್ದು. ಆತನು ಶುಕ್ರವಾರ ದಿನ ಮಧ್ಯಾಹ್ನ 1ರಿಂದ 1:30 ಒಳಗೆ ಈ ಒಂದು ದರೋಡೆಯನ್ನು ಮಾಡಿದ್ದಾನೆ. ಹಾಗಾಗಿ
ಅದೇ ಹಿನ್ನೆಲೆಯಲ್ಲಿ ಇದು ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈಗ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಮಮತಾ. ಸುಖಪಾಲ್, ಸ್ಥಳೀಯರು ಜೊತೆಗೆ ಆ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಅನುಮಾನ ಎಲ್ರಿಗೂ ಕೂಡ ಇದೆ. ಸೊ ಅವರ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಲೀಡ್ಸ್ ಸಿಕ್ಕಿದೆಯಾ? ಮತ್ತೆ ಕೆಲವರಂತೂ ತುಂಬಾ ಸಲೀಸಾಗಿ ಇನ್ಶೂರೆನ್ಸ್ ಅಮೌಂಟ್ ನಾವು ಕಟ್ಟಿಸ್ಕೊಡ್ತೀವಿ, ನಿಮ್ಗೇನು ಮೋಸ ಆಗಲ್ಲ ಅಂತ ತುಂಬಾ ಆರಾಮ್ಸೆ ಹೇಳ್ತಾ ಇದ್ದಾರೆ. ಅಂದ್ರೆ ಹೋದ ಚಿನ್ನದ ಬಗ್ಗೆ ವರಿಗಿಂತ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅನ್ನುವಂತಹ ಒಂದು ಭರವಸೆ ಕೊಡ್ತಾ ಇರೋದು. ವ್ಯಾಪಕವಾಗಿ ಸಿಬ್ಬಂದಿಗಳ ನಡೆ ಮೇಲೆ ಕೂಡ ತುಂಬಾ ಅನುಮಾನಗಳಿದೆ. ಆ ಆಯಾಮದಲ್ಲಿ ತನಿಖೆಯನ್ನು ನಡೆಸಿರುವಂತಹ ಪೊಲೀಸರು ಕಂಡುಕೊಂಡಿರೋದು ಏನು ಅಂತ. ಹೌದು, ದರೋಡೆ ಆದ ತಕ್ಷಣಕ್ಕೆ ಅಲ್ಲಿಗೆ ಸೇರಿರುವಂಥ ಗ್ರಾಹಕರು ಮೊದಲ ಮಾತು ಹೇಳ್ತಾ ಇರುವಂಥದ್ದು ಇದು ಸಿಬ್ಬಂದಿಗಳ ಮೇಲೆ ನಮಗೆ ಅನುಮಾನ ಇದೆ. ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಥವಾ ಸಿಬ್ಬಂದಿಗಳು ಇದರಲ್ಲಿ ಪಾಲುದಾರರಾಗಿದ್ದಾರೆ ಅನ್ನುವಂಥ ಮಾತುಗಳನ್ನು ಅಲ್ಲಿನ ಗ್ರಾಹಕರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ಈ ಹಿಂದೆ ನಡೆದಿರುವಂಥ ಘಟನೆಯಲ್ಲೂ 8 ವರ್ಷದ ಹಿಂದೆನೂ ನಿರ್ದೇಶಕಿಯ ಗಂಡನೇ ಅದರಲ್ಲಿ ಆರೋಪಿ ಆಗಿರೋದ್ರಿಂದ, ಆತನೇ ದರೋಡೆ ಮಾಡಿರೋದ್ರಿಂದ ಈ ಬಾರಿಯೂ ಮತ್ತೆ ಅದೇ ಲಿಂಕಲ್ಲಿ ಯಾರಾದರೂ ಮಾಡಿದ್ದಾರೆ ಅನ್ನುವಂಥ ಅನುಮಾನವನ್ನು ಗ್ರಾಹಕರು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರು ಇರ್ಬೋದು ಅನ್ನುವಂಥ ಮಾಹಿತಿ. ಯಾಕಂತ ಹೇಳಿದರೆ ಇಡೀ ಪ್ರಕರಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನಾಭರಣ ಆ ಒಂದು ಬ್ಯಾಂಕಲ್ಲಿ ಇರುತ್ತೆ ಅನ್ನುವಂಥದ್ದು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದ್ದವರು ಮಾತ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರ್ತಾರೆ. ಜೊತೆಗೆ ಅದನ್ನು ಶುಕ್ರವಾರದ ಮಧ್ಯಾಹ್ನ ದಿನವೇ ನಮಾಜಿಗೆ ಹೋಗೋ ಸಂದರ್ಭದಲ್ಲೇ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡ್ತಾರೆ. ಜೊತೆಗೆ CC ಕ್ಯಾಮ್ರಾದ ರಿಸೀವರ್ ಏನಿದೆ ಅದನ್ನು ಚೇಂಜ್ ಮಾಡುವ ನೆಪದಲ್ಲಿ CC ಕ್ಯಾಮ್ರಾದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಅಕ್ಕಸಾಲಿಗನು ಅದೇ ಸಂದರ್ಭದಲ್ಲಿ ಬರ್ತಾನೆ 1 ಗಂಟೆ ಸುಮಾರಿಗೆ. CC ಕ್ಯಾಮ್ರಾದವನು 1 ಗಂಟೆ ಸುಮಾರಿಗೆ ಬ್ಯಾಂಕಲ್ಲಿ ಇರ್ತಾನೆ. ಜೊತೆಗೆ ಪ್ರತಿದಿನ ಲಂಚ್ ಬ್ರೇಕ್ ಅಂತ 1 ಗಂಟೆಗೆ ಕ್ಲೋಸ್ ಆಗುವಂಥ ಬ್ಯಾಂಕ್ ಅವತ್ತು ಯಾಕೆ ಕ್ಲೋಸ್ ಆಗಿಲ್ಲ ಅನ್ನುವಂಥದ್ದು, ಈ ರೀತಿಯಾದನ್ನು ನಾನಾ ರೀತಿಯ ಅನುಮಾನದ ಪ್ರಶ್ನೆಗಳು ಗ್ರಾಹಕರಲ್ಲಿ ಸೇರಿದಂತೆ ಜನರಲ್ಲಿ ಮೂಡುವಂಥದ್ದು. ಹಾಗಾಗಿ ಸ್ಥಳೀಯರು ಇದರಲ್ಲಿ ನೇರವಾಗಿ ಭಾಗಿಯಾಗಿರ್ತಾರೆ ಅನ್ನುವಂಥ ಅನುಮಾನ ಅವತ್ತಿನಿಂದ ಇದೆ. ಈಗ ಪೊಲೀಸರ ತನಿಖೆಯಲ್ಲೂ ಅದೇ ರೀತಿಯಾದಂಥ ಮಾಹಿತಿ ಲಭ್ಯ ಆಗಿರುವಂಥ ಕಾರಣಕ್ಕೆ ಈಗ ಇಬ್ಬರು ಸ್ಥಳೀಯರನ್ನು ವಶಕ್ಕೆ ಪಡಿಸ್ಕೊಂಡು ಅವರ ಹತ್ರ ವಿಚಾರಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಯಾರು ಈ ಇಡೀ ದರೋಡೆಯನ್ನು ಮಾಡಿ ನಾಪತ್ತೆ ಆಗಿದ್ದಾರೆ ಅವರ ಏನಾದರೂ ಕ್ಲೂ ಸಿಗುವುದಿದ್ರೆ ಇಲ್ಲಿ ಈಗ ವಶಕ್ಕೆ ಪಡೆದಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರಿದ್ಲೇ ಸಿಗುವಂಥ ಸಾಧ್ಯತೆ ಇರುವಂಥದ್ದು ಮಮತಾ. ಓಕೆ, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.